ಶಾಸ್ತ್ರಿಗಳೇನು ವೃಶ್ಚಿಕ ರಾಶಿಯ ಫಲ ಹಾಗೆ ಬಲ ಹಾಗೆ ತೊಡಕು ಅದಕ್ಕೆ ಪರಿಹಾರಗಳನ್ನು ತಿಳಿಸ್ಕೊಡಿ. ವೃಶ್ಚಿಕ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಗೂ ಕೂಡ ಈ ಒಂದು ವರ್ಷ ಕ್ರೋಧಿ ಸಂವತ್ಸರ ಶುಭ ಫಲವನ್ನೇ, ಬೆಲ್ಲವನ್ನೇ ಹೆಚ್ಚಿನ ಸಿಹಿ ಫಲವನ್ನು ತಂದುಕೊಡುತ್ತೆ, ಅದರಲ್ಲಿ ಸಂಶಯ ಇಲ್ಲ. ಮೇವರೆಗೆ ನಿಮಗೆ ಗುರು ಬಲ ಇರಲ್ಲ, ಮೇಯಿಂದ ನಿಮಗೆ ಗುರುಬಲ ಶುರುವಾಗುತ್ತೆ. ಹೀಗಾಗಿ ನಿಮ್ಮ ಮನೆಯಲ್ಲೂ ಶುಭ ಮಂಗಳ ಕಾರ್ಯಗಳು ನೆರವೇರುತ್ತೆ. ಅದು ದಾಂಪತ್ಯ ಸ್ಥಾನ. ಹೀಗಾಗಿ ದಾಂಪತ್ಯದಲ್ಲಿ ಇಷ್ಟು ದಿವಸ ಹೋರಾಟ, ಹೊಡೆದಾಟ, ಕಿತ್ತಾಟ ಇದ್ದರೆ ಸಾಮರಸ್ಯ ಉಂಟಾಗುತ್ತೆ. ಯಾಕಂದರೆ ವಾಗಧಿಪತಿ ಮಾತಿನಿಂದಲೇ ನಮಗೆ ಕಲಹ. ಒಂದು ಸುಭಾಷಿತ ಇದೆ, ಲಕ್ಷ್ಮೀರ್ ವಸತಿ ಜಿಹ್ವಾಗ್ರೆ ಜಿಹ್ವಾಗ್ರೆ ಮಿತ್ರ ಬಾಂಧವಾಹ ಜಿಹ್ವಾಗ್ರೆ ಬಂಧನಂ ಪ್ರಾಪ್ತಂ ಜಿಹ್ವಾಗ್ರೆ ಮರಣಂ ಧ್ರುವಂ ಅಂತ. ಮಾತು ಮರಣದವರೆಗೆ ನಮ್ಮನ್ನು ತಗೊಂಡು ಹೋಗ್ಬಿಡುತ್ತೆ. ಹೀಗಾಗಿ ವಾಗಧಿಪತಿಯಾಗಿರ್ತಕ್ಕಂಥ ಒಂದು ಸಪ್ತಮಕ್ಕೆ ಬಂದರೆ ತುಂಬ ಒಳ್ಳೆಯದು. ಮಾತಿನ ಕೌಶಲ್ಯ ಬರ್ತದೆ, ವ್ಯಾಪಾರ ಚಟುವಟಿಕೆಗಳು ವೃದ್ಧಿ ಆಗುತ್ತೆ. ವ್ಯಾಪಾರ ಕೌಶಲ್ಯ ಬರತಕ್ಕಂಥದ್ದು ಮಾತಿನಿಂದಲೇ. ಹೀಗಾಗಿ ಮಾತಿನ ಸಮೃದ್ಧಿ ಉಂಟಾಗುತ್ತೆ. ದಾಂಪತ್ಯದಲ್ಲಿ ಸಾಮರಸ್ಯ ಕಾಣ್ತೀರಾ. ಹೊಸ ಹೊಸ ಅನ್ವೇಷಣೆಗಳು, ಹೊಸ ಹೊಸ ಆಲೋಚನೆಗಳಿಂದ ವ್ಯವಹಾರ ಕೌಶಲ್ಯ ತುಂಬ ಚೆನ್ನಾಗಿರ್ತದೆ. ಮತ್ತು ಬಹಳ ಪ್ರಧಾನವಾಗಿ ಶನೈಶ್ಚರ ಚತುರ್ಥದಲ್ಲಿದ್ದಾನೆ, ಅದು ಕೂಡ ಶಶಯೋಗವನ್ನೇ ಹೇಳುತ್ತೆ. ಚಂದ್ರನ ಜನ್ಮರಾಶಿಯಿಂದ ಚತುರ್ಥದಲ್ಲಿ ಸ್ವಕ್ಷೇತ್ರವೋ ಮೂಲ ತ್ರಿಕೋಣವೋ ಆಗಿದ್ದರೆ ಅದು ವಿಶಿಷ್ಟ ಸ್ಥಾನ. ಹೀಗಾಗಿ ನಿಮಗೆ ಈ ಗೃಹ ನಿರ್ಮಾಣ, ಗೃಹ ಸೌಖ್ಯ, ನಿವೇಶನ ಖರೀದಿ ಇಂಥವುಗಳಿಗೆ ಒಂದು ಅವಕಾಶ ಹಿರಿಯರಿಂದ. ಶನೈಶ್ಚರ ಅಂದರೆ ಹಿರಿಯ ಜೀವಿ ಅಂತ. ಅವರಿಂದ ಒಂದು ಸಹಕಾರ, ಒಂದು ಉಪಕಾರ, ಒಂದು ಮಾರ್ಗದರ್ಶನ ಸಿಕ್ಕು ಅಂಥದ್ದೊಂದು ಲಾಭ ಗಳಿಸಲಿಕ್ಕೆ ಅವಕಾಶ ಖಂಡಿತ ಇದೆ. ಚೆನ್ನಾಗಿದೆ. ಹೆಚ್ಚಿನ ಶುಭ ಫಲವನ್ನು ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ವೃತ್ತಿಯಲ್ಲೂ ರವಿಯ ಸಂಚಾರ ತುಂಬ ಚೆನ್ನಾಗಿದೆ. ಹೀಗಾಗಿ ಕೆಲಸದಲ್ಲೂ ಕರ್ಮಾಧಿಪತಿ ಚೆನ್ನಾಗಿರುವಾಗ ವೃತ್ತಿಯಲ್ಲೂ ಆಡಳಿತಾತ್ಮಕವಾಗಿ ಈ ರಾಜಕಾರಣಿಗಳಿಗೆ ಅಥವಾ ರಾಜಕೀಯ ವಲಯದಲ್ಲಿರ್ತಕ್ಕಂಥವ್ರಿಗೆ, ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿರ್ತದೆ. ಆದರೆ ನಿಮ್ಮ ತೊಡಕಿಲ್ಲವ ಅಂದರೆ ಖಂಡಿತ ತೊಡಕೂ ಇದೆ. ಪಂಚಮದ ರಾಹು ಬುದ್ಧಿ ಭ್ರಮಣೆ ಮಾಡಿಬಿಡ್ತಾನೆ. ಯಾವಾಗ ನಾವು ಒಂದು ಸ್ಟೆಪ್ ಮೇಲೆ ಹತ್ತಾ ಇದ್ದೀವಿ ಅಂತ ಗೊತ್ತಾಗ್ಬಿಡುತ್ತೋ ಸಹಜವಾಗಿ ಬುದ್ಧಿಗೆಡುತ್ತೆ. ಹೀಗಾಗಿ ಬುದ್ಧಿಯನ್ನು ವ್ಯತ್ಯಾಸ ಮಾಡ್ತಾನೆ. ಮತ್ತು ಉದರ ಬಾಧೆಯನ್ನು ಸೂಚಿಸುತ್ತೆ. ಹೀಗಾಗಿ ಹೊಟ್ಟೆ ಸಂಬಂಧಿ ತೊಂದರೆಗಳು, ಇಂಟೆಸ್ಟೈನ್, ಕರಳು ಅಂತಾರಲ್ಲ, ದೊಡ್ಡ ಕರಳು, ಸಣ್ಣ ಕರಳು, ಇಂಥವುಗಳ ಸಮಸ್ಯೆಗಳು ಉಂಟಾಗ್ತಕ್ಕಂಥ ಸಾಧ್ಯತೆ, ಜಠರದ ಸಮಸ್ಯೆ, ಇದನ್ನೆಲ್ಲ ಸೂಚಿಸ್ತಾ ಇದೆ. ಹೀಗಾಗಿ ಆಹಾರ ವ್ಯತ್ಯಾಸ ಮಾಡಿಕೊಳ್ಬೇಡಿ. ನಿಮ್ಮ ನಿಯಮಿತವಾಗಿ ಒಂದು ಯೋಗ, ಪ್ರಾಣಾಯಾಮ ಇಂಥವುಗಳನ್ನ ಅಭ್ಯಾಸ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಕುಜನ ಸಂಚಾರ ಚೆನ್ನಾಗಿದೆ. ತತ್ಕಾಲದಲ್ಲಿ ಅವನಿಗೆ ಸ್ವಲ್ಪ ಶತ್ರು ಕ್ಷೇತ್ರದಲ್ಲಿದ್ದಾನೆ, ಆಮೇಲೆ ತುಂಬ ಚೆನ್ನಾಗಿದೆ. ಹೀಗಾಗಿ ಆತಂಕ ಬೇಡ. ವರ್ಷಾಂತ್ಯದಲ್ಲಿ ಅಷ್ಟಮಕ್ಕೆ ಹೋಗ್ತಾನೆ, ಆಗ ಮಾತ್ರ ನಿಮಗೆ ತುಂಬ ತೊಂದರೆಗಳಾಗುತ್ತೆ. ಅಂದರೆ ಆರೋಗ್ಯದ ವಿಚಾರದಲ್ಲಿ ನಷ್ಟ, ಕಷ್ಟ, ವ್ಯಥೆ, ಸೋಲು, ವಾಗ್ವಾದ, ಘರ್ಷಣೆಗಳು ಇದೆಲ್ಲ ಇದೆ. ಅಂದರೆ ಈ ವರ್ಷದ ಅಂತ್ಯದ ವೇಳೆಗೆ, ಜನವರಿ, ಫೆಬ್ರವರಿ, ಮಾರ್ಚ್ ಈ ವೇಳೆಗೆ. ಹೀಗಾಗಿ ಆ ಸಂದರ್ಭದಲ್ಲಿ ತುಂಬ ಜಾಗೃತಿ ಇರಬೇಕು, ಬಹಳ ಎಚ್ಚರಿಕೆ ತಗೊಳ್ಬೇಕು. ಹೆಚ್ಚು ಮಾತಾಡಬೇಡಿ, ಹೆಚ್ಚು ಕಲಹ ಇಂಥವುಗಳಿಗೆ ಪ್ರವೇಶ ಆಗಬೇಡಿ, ಇದು ಎಚ್ಚರಿಕೆ. ಈ ವರ್ಷ ನೀವು ಆರಾಧನೆಗೆ ಏನಪ್ಪ ಅಂತಂದರೆ ನೋಡಿ, ನಿಮ್ಮ ರಾಶಿಯ ಅಧಿಪತಿ ಕುಜನಿಗೆ ದೇವತೆ ಯಾರಪ್ಪ ಅಂದರೆ ಸ್ಕಂದ. ಹೀಗಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ, ಸುಬ್ರಹ್ಮಣ್ಯ ಕ್ಷೇತ್ರ ದರ್ಶನ ಇವುಗಳನ್ನು ಮಾಡೋದು ಬಹಳ ಒಳ್ಳೆಯದು. ಜೊತೆಗೆ ನಾಗನನ್ನು ಮರಿಬಾರ್ದು. ನೀವು ನಾಗ ಪ್ರಾರ್ಥನೆಯನ್ನು ಮಾಡಬೇಕು, ನಾಗ ಕವಚವನ್ನು ಕೇಳಿಸ್ಕೊಳ್ಬೇಕು. ಅದು ಉದರ ಬಾಧೆ ಮತ್ತು ಬುದ್ಧಿ ಮತ್ತು ಬ್ರೈನ್ಗೆ ಸಂಬಂಧಿಸಿರ್ತಕ್ಕಂಥ ತೊಡಕುಗಳು ಇವುಗಳನ್ನು ನಿವಾರಿಸ್ತಾನೆ. ಹೀಗಾಗಿ ತಪ್ಪದೇ ನಾಗ ಕವಚವನ್ನು ಕೇಳಿಸ್ಕೊಳ್ಳಿ, ಹೇಳ್ಕೊಳ್ಳಿ. ನಿಮ್ಮ ಸಂಖ್ಯೆ 9 ನೀವು ಯಾವುದಾದ್ರು ಮುಖ್ಯವಾದ ಕೆಲಸಗಳಲ್ಲಿ ತಗೊಳ್ಳುವಾಗ 9 ಸಂಖ್ಯೆಯನ್ನು ಇಟ್ಕೊಳ್ಳಿ. ಜೊತೆಗೆ ನಿಮ್ಮ ಬಣ್ಣ, ನಿಮಗೆ ಇಷ್ಟವಾದ ಬಣ್ಣ ಯಾವುದು ಬೇರೆ ಇರಬಹುದು, ಆದರೆ ನಿಮ್ಮ ರಾಶಿಗೆ ಸೂಚಿಸ್ತಕ್ಕಂಥ ಬಣ್ಣ ಅಂತಂದರೆ ಅದು ಹವಳದ ಬಣ್ಣ. ಹೀಗಾಗಿ ಆ ಬಣ್ಣವನ್ನು ನೀವು ಆಯ್ಕೆ ಮಾಡಿಕೊಳ್ಳಿ, ಅದು ಬಹಳ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.